ಹಂಗೆ ಬಾಯ್ ಓಪನ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ ಬೆಳಿಗ್ಗೆ 5 ಗಂಟೆ. ಸೊ ಎದ್ದ ತಕ್ಷಣ ಕೆಲಸಗಳನ್ನೆಲ್ಲ ಬೇಗ ಮುಗಿಸೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಹಸ್ಬೆಂಡ್ನ ಬೇರೆ ಊರಿಗೆ ಡ್ಯೂಟಿ ಹಾಕಿದ್ರು. ಸಂಕ್ರಾಂತಿ ಆಗಿರೋದ್ರಿಂದ ತೆರಕನಂಬಿನಲ್ಲಿ ತೇರೆಲ್ಲ ಇರುತ್ತೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಗಿ ಸ್ಟೇಷನಲ್ಲೇ ಡ್ಯೂಟಿ ಬಂತು. ಹಾಗಾಗಿ ಅವರೂ ಬೇಗ ಹೋಗಬೇಕಿತ್ತು. ಸೊ ಎಲ್ಲನೂ ಪ್ರಿಪೇರ್ ಮಾಡಿದರೆ ಅವರು ಹೋಗೋದಕ್ಕೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲ ಅಂದಿದ್ರೆ ಅವ್ರಿಗೇನಾದರೂ ಬೇರೆ ಡ್ಯೂಟಿ ಇದ್ದು ಲೇಟಾಗಿ ಹೋಗೋದಿದ್ದರೆ ಇನ್ನು ನಿಧಾನಕ್ಕೆ ಮಾಡ್ಬೋದಿತ್ತು. ಸೊ ನಾನೇನು ಮಾಡಿದೆ ಅಂದರೆ ರಾತ್ರಿಯೇ ಸ್ನಾನ ಮಾಡಿದ್ದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡೋದಕ್ಕೆ ರೆಡಿ ಮಾಡಿಬಿಟ್ಟೆ. ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದಕ್ಕೆ ಫಸ್ಟು ಒಂದೇ ಕುಕ್ಕರಲ್ಲಿ 1 ಕಪ್ಪಷ್ಟು ಅಕ್ಕಿ, ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಖಾರ ಪೊಂಗಲ್ಗೆ ಅವರೆಕಾಳನ್ನ ಹಾಕಬೇಕು. ಬಟ್ ಅಕ್ಕಿ ಜೊತೆನೇ ಬೇಯಿಸಿದ್ರೆ ಸಿಹಿ ಪೊಂಗಲ್ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ನಾನು ಅವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದೇ ಕುಕ್ಕರಲ್ಲಿ ಆ ಬಾಕ್ಸನ್ನು ಇಡ್ತಾ ಇದ್ದೀನಿ. ಇದರಿಂದ ಬೇಯುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಥರ ಮಾಡ್ಕೋಬೋದು. ನಾನು ಆವಾಗವಾಗ ಮಾಡ್ತಾ ಇರ್ತೀನಿ. ಈ ಥರ ರಸಮ್ ಏನಾದರೂ ಮಾಡಬೇಕಾದ್ರೆ ದಾಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇಳೆನ ಈ ಥರ ಬೇಯಿಸ್ಕೊತೀನಿ ಅನ್ನೋದ ಜೊತೆ ಇಟ್ಟು. ಸೊ ಇವಾಗ ಅಕ್ಕಿನ ಬೇಯೋದಕ್ಕಿಟ್ಟು ನಂತರದಲ್ಲಿ ನನ್ನ ಉಳಿದ ಕೆಲಸಗಳು, ಹೊರಗಡೆ ಏನೆಲ್ಲ ಸ್ವಲ್ಪ ಕೆಲಸ ಇತ್ತೋ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ರಾತ್ರಿಯೇ ರಂಗೋಲಿ ಹಾಕಿದ್ದರಿಂದ ಒಂದು 70% ಕೆಲಸ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಸೊ ಅಕ್ಕಿ ಬೇಯೋದಕ್ಕಿಟ್ಟ ಮೇಲೆ ನೀರು ಕುಡ್ಕೊಂಡು ಆ ನಂತರದಲ್ಲಿ ನೆನ್ನೆ ಮ್ಯಾಟೆಲ್ಲ ವಾಶ್ ಮಾಡಿದ್ದೆ. ಸೊ ಹೊಸ ಮ್ಯಾಟ್ಗಳನ್ನ ಹಾಕಬೇಕಿತ್ತು. ಅದೆಲ್ಲನೂ ನೀಟಾಗಿ ಅರೇಂಜ್ ಮಾಡಿ, ಹಾಗೆ ಬೆಡ್ ಸ್ಪ್ರೆಡ್ ಮತ್ತು ಸೋಫಾ ಕವರ್ಸ್ ಎಲ್ಲನೂ ರಿಮೂವ್ ಮಾಡಿದ್ದೆ ಸ್ನೇಹಿತರೆ, ಹೊಸದಾಗಿ ಹಾಕೋಣ ಅಂತ. ಆ್ಯಂಡ್ ನಾನು ಬಿಡಿಸಿದ ರಂಗೋಲಿ ಸದ್ಯಕ್ಕೆ ಏನೂ ಆಗಿಲ್ಲ. ನಾಯಿಗಳು ಬಂದು ಮಲಗ್ತಿರ್ತವೆ ಗೇಟ್ ಮುಂದೆ. ಮೇ ಬಿ ಹಾಳಾಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಗಾಡ್ಸ್ ಗ್ರೇಸ್ ಏನಾಗಿಲ್ಲ. ಸೊ ತುಳಸಿ ಮುಂದೆ ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ಬಿಳಿ ಪೌಡರಲ್ಲಿ ಅಂದರೆ ರಂಗೋಲಿ ಪೌಡರಲ್ಲೇ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಈ ಟೈಲ್ಸ್ ಒಂಥರ ಮಲ್ಟಿ ಕಲರ್ ಇರೋದ್ರಿಂದ ಎದ್ದು ಕಾಣುತ್ತೆ ಅಂತಲೇ ಹೇಳ್ಬಹುದು. ಸೊ ತುಳಸಿ ಮುಂದೆ ರಂಗೋಲಿ ಇಟ್ಟು ಆನಂತರ ನನ್ನ ಉಳಿದ ಕೆಲಸಗಳು ಸಹ ನಡೀತವೆ. ಸೊ ಇವಾಗ ವಿಷಲ್ ಕೂಗಿ ಆಗಿದೆ. ಅಕ್ಕಿನೂ ಸಹ ಬೆಂದಿದೆ, ನೋಡ್ತಾ ಇರ್ಬೋದು. ಬಾಕ್ಸ್ ಮೇಲ್ಗಡೆನೇ ಬರುತ್ತೆ. ಇನ್ನೊಂದೇನು ಅಂತಂದರೆ, ಈ ಥರ ಕುಕ್ಕರ್ ವಿಷಲ್ ಬರುವಾಗ ಚೆಲ್ಲಬಾರ್ದು ಹೊರಗಡೆ ಗಂಜಿ ಅಥವಾ ನೀರು. ಅಂದರೆ ಕುಕ್ಕರ್ ಒಳಗಡೆ 1 ಸ್ಪೂನ್ ಇಟ್ಟು ಬೇಯಿಸೋದ್ರಿಂದ ನೀರು ಹೊರಗಡೆ ಬರಲ್ಲ ಅಂತ ಅಂತಾರೆ. ಸೊ ಒಂದು ಸಾರಿ ಟ್ರೈ ಮಾಡಿ, ನಾನೊಂದು ಸಾರಿ ಟ್ರೈ ಮಾಡಿದ್ದೆ, ನೀರು ಬರಲಿಲ್ಲ. ಬಟ್ ಸಾಂಬಾರಿಗೆ ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ, ಮಾಡಿ ನೋಡಬೇಕಿತ್ತು ಬರುತ್ತೋ ಇಲ್ವೋ ಅಂತ. ಬಟ್ ಸಡನ್ನಾಗಿ ಫ್ಲ್ಯಾಶ್ ಆಯಿತು ಇವಾಗ. ಸೊ ಸುಮಾರು ಸಾರಿ ನೋಡಿದ್ದೆ ಟ್ರಿಕ್ಸು. ಒಂದು ಸಾರಿ ನಾನು ಸಹ ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ರಿಸಲ್ಟ್ ಏನಾಗುತ್ತೆ ಅಂತ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಬೆಲ್ಲನ ಹಾಕಿ, ನೀರು ಹಾಕಿ ಕಾಯಿಸ್ಕೊಂಡು ಆನಂತರ ಅದನ್ನು ಸ್ಟೇನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕಸ ಏನಾದರೂ ಇರುತ್ತೆ ಅನ್ನೋ ಕಾರಣಕ್ಕೆ. ಸ್ಟೇನ್ ಮಾಡಿ ಆದಮೇಲೆ ಅದೇ ಪಾತ್ರೆಗೆ ಮತ್ತೆ ಬೆಲ್ಲದ ನೀರನ್ನು ಹಾಕಿ 1 ಕುದಿ ಬಂದ ಮೇಲೆ ನನಗೆ ಸಿಹಿ ಪೊಂಗಲ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಬೆಲ್ಲದ ಪಾಕದ ಜೊತೆ. ಸೊ ಒಂದು 2 ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಟ್ಟು ಉಳಿದಿರುವಂಥ ಅನ್ನಕ್ಕೆ ನಾನು ಬೇಯಿಸ್ಕೊಂಡಿರೋ ಅವರೆಕಾಳು ಏನಿದೆ ಅದನ್ನು ಮಿಕ್ಸ್ ಮಾಡಿ ಪೊಂಗಲ್ನ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಕ್ಲೀನ್ ಮಾಡಿ ವಿಷಲ್ ಬಂದಾಗ ಹಸ್ಬೆಂಡ್ ಆಫ್ ಮಾಡಿದರು. ನಾನಾಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ನೈವೇದ್ಯಕ್ಕೆ ರೆಡಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ. ಸೊ ಇವಾಗ ನೋಡ್ತಾ ಇರ್ಬೋದು ಸಿಹಿ ಪೊಂಗಲು ರೆಡಿ ಆಗ್ತಿದೆ. ಹಾಗೆ ಖಾರ ಪೊಂಗಲ್ಗೆ ನಾನು ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಸಣ್ಣಗೆ ಹೆಚ್ಚಿರುವಂಥ ಕಾಯಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು. ಸಿಹಿ ಪೊಂಗಲ್ಗೂ ನಾನು ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಆನಂತರದಲ್ಲಿ ಒಗ್ಗರಣೆನ ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋತೀನಿ. ಒಂದು ಕ್ವಿಕ್ಕಾಗಿ ಆಗಬೇಕು ಅನ್ನೋ ಕಾರಣಕ್ಕೆ
ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡಕ್ಕೂ ರೈಸ್ನ ಒಂದೇ ಸಾರಿ ಬೇಯಿಸ್ಕೊತೀನಿ. ಸೊ ಇವಾಗ ಲಾಸ್ಟಲ್ಲಿ ನಾನು ಒಂದೆರಡು ಏಲಕ್ಕಿನ ಸಿಹಿ ಪೊಂಗಲ್ಗೆ ಹಾಕಿ ಹಾಗೆಯೇ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹುರಿದು ಅದನ್ನು ಸಹ ಮಿಕ್ಸ್ ಮಾಡಿದ್ದೀನಿ. ಅಲ್ಲಿಗೆ ಸ್ವೀಟ್ ಪೊಂಗಲ್ ರೆಡಿ ಆಯಿತು. ಆ್ಯಂಡ್ ಖಾರ ಪೊಂಗಲ್ಗೂ ಸಹ ಒಗ್ಗರಣೆ ಹಾಕಬೇಕು. ಅದಕ್ಕೂ ಆ್ಯಸ್ ಇಟ್ ಈಸ್ ತುಪ್ಪ, ಸಾಸಿವೆ, ಜೀರಿಗೆ, ಮೆಣಸು, ಹಾಗೆಯೇ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸೈಡ್ಸಲ್ಲಿ ಬೇಕಿದ್ರೆ ಹುಣಸೆ ಹಣ್ಣಿನ ಗೊಜ್ಜು ಸಹ ಮಾಡ್ಕೋಬೋದು ಅಥವಾ ಚಟ್ನಿ ಮಾಡ್ಕೋಬೋದು. ಬಟ್ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಇದೇ ಕಾಂಬಿನೇಷನ್ ಸಾಕು ಅನ್ನೋ ಕಾರಣಕ್ಕೆ ನಾನು ಬೇರೆ ಏನೂ ಎಕ್ಸ್ಟ್ರಾ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಇವಾಗ ಖಾರ ಪೊಂಗಲ್ಗೂ ಒಗ್ಗರಣೆ ರೆಡಿ ಆಯಿತು ಸ್ನೇಹಿತರೆ. ಅಲ್ಲಿಗೆ ನಾನು ರೆಡಿಯಾಗಿ ಬಂದು ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಮಕ್ಳಿಗೂ ಸಹ ಸ್ನಾನ ಮಾಡಿಸಿ ಆಗಿತ್ತು. ಸೊ ಅವರು ರೆಡಿ ಆಗೋ ತನಕ ಡ್ರೆಸ್ಸಿಂಗ್ ಟೇಬಲ್ ರಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಎಳ್ಳು ಬೆಲ್ಲಕ್ಕೆ ಒಂದಷ್ಟು ಐಟಮ್ಸ್ನ ಮತ್ತೆ ಹುರ್ಕೋತಾ ಇದ್ದೀನಿ. ನಾನೇನು ಮನೆಯಲ್ಲಿ ಮಾಡೋದಕ್ಕೆ ಹೋಗಲ್ಲ, ಹೊರಗಡೆಯಿಂದನೇ ತರೋದು. ಸ್ವಲ್ಪ ಮೆತ್ತೆ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಎಲ್ಲನೂ ಒಂದು ಸಾರಿ ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೇ, ದೇವ್ರಿಗೆ ನೈವೇದ್ಯಕ್ಕೆ ಇಡೋದಕ್ಕಿಂತ ಮುಂಚೆ. ಸೊ ಇವಾಗ ಎಳ್ಳು ಬೆಲ್ಲನೂ ಸಹ ರೆಡಿಯಾಗಿದೆ, ಹಾಗೆಯೇ ತಿಂಡಿನೂ ಸಹ ರೆಡಿಯಾಗಿದೆ. ಮಕ್ಕಳನ್ನ ರೆಡಿ ಮಾಡಿ ಆನಂತರ ನಾನು ರೆಡಿ ಆದರೆ ಪೂಜೆನ ಮಾಡ್ಬೋದು. ಮಿಕ್ಸ್ ಆಗಿರೋದನ್ನು ರೆಡಿ ತಂದರೆ ಎಳ್ಳು ಬೆಲ್ಲ, ಅದರಲ್ಲಿ ಈ ಜೀರಿಗೆ ಪೆಪ್ಪಿ ಅಂತ ಕರಿತೀವಿ ನಾವು, ಅದು ಜಾಸ್ತಿ ಇರುತ್ತೆ, ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಎಲ್ಲನೂ ಸಪ್ರೇಟ್ ತಂದು ಆನಂತರ ಮಿಕ್ಸ್ ಮಾಡ್ಕೋತೀನಿ. ಸೊ ಇವಾಗ ನೋಡ್ತಾ ಇದ್ದೀರಾ ದೇವ್ರ ಮನೆಯಲ್ಲಿ ಪೂಜೆಗೆ ಎಲ್ಲನೂ ಸಹ ರೆಡಿ ಮಾಡಿದ್ದೀನಿ. ಸೊ ಇವಾಗ ನಾನು ತಗೊಂಡಿರುವಂಥ ಹೊಸ ಸ್ಯಾರಿನ ವೇರ್ ಮಾಡಬೇಕು. ಇದು ಪೂರ್ವಿದು ಡ್ರೆಸ್. ಅವ್ರದ್ದು ಸ್ಕರ್ಟು ಓಕೆ, ಬ್ಲೌಸು ಓಕೆ, ಬಟ್ ದುಪ್ಪಟ್ಟ ಏನಿದೆ ಅದು ಸ್ವಲ್ಪ ಬನಾರಸಿ ಮೆಟೀರಿಯಲ್ ಆಗಿದೆ, ರಫ್ ಆಗಿರೋದ್ರಿಂದ ಅಷ್ಟೊಂದು ನೀಟಾಗಿ ಕೂತಿಲ್ಲ. ಅವಳಿಗೊಂದು ನೆಟೆಡ್ ದುಪ್ಪಟ್ಟ ತರಬೇಕು. ಸಾನೂ ಸಹ ರೆಡಿಯಾಗಿದ್ದಾಳೆ. ಆ್ಯಂಡ್ ಇದು ನನ್ನ ಸ್ಯಾರಿ ತುಂಬ ಸಿಂಪಲ್ ಬಟ್ ತುಂಬ ಕಂಫರ್ಟಬಲ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಎಲ್ಲೂ ನನಗೆ ಹೆವಿ ಅಂತ ಅನ್ನಿಸ್ಲಿಲ್ಲ. ಪೂನಮ್ ಸ್ಯಾರಿ, ನಾರ್ಮಲ್ ಸ್ಯಾರಿ ಉಟ್ಕೊಂಡ್ರೆ ಯಾವ ಥರ ಫೀಲ್ ಆಗುತ್ತೋ ಅದೇ ಥರ ಇತ್ತು. ನನಗಂತೂ ತುಂಬ ಖುಷಿ ಆಯಿತು. ಸ್ಯಾರಿ 650 ಆರಾಮ್ಸೆ ಕೊಡ್ಬೋದು. ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿದಾಗ ನನಗೂ ತಗೋಬೇಕಿತ್ತು ನೀನು, ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಟೈಮ್ ಹೋದಾಗ ತರಬೇಕು, ಅಮ್ಮಂಗೊಂದು ಅತ್ತೆಗೊಂದು ಇದೇ ಥರದ್ದು. ಸೊ ಇವಾಗ ರೆಡಿಯೆಲ್ಲ ಆಗಿದ್ದೀನಿ. ಆನಂತರ ಪೊಂಗಲ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು. ನಾನೇನು ಎಕ್ಸ್ಟ್ರಾ ರೆಡಿ ಆಗೋದಕ್ಕೆ ಹೋಗಲಿಲ್ಲ, ಬಿಕಾಸ್ ಅಷ್ಟೊಂದು ಮೂಡು ಇರಲಿಲ್ಲ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಕೆಲಸನೇ ಮಾಡ್ತಾ ಇದ್ದಿದ್ದರಿಂದ ಮತ್ತು ಸಾನುಗೆ ನಾಳೆ ಟೆಸ್ಟ್ ಇದ್ದಿದ್ದರಿಂದ ಅದು ಸ್ವಲ್ಪ ತಲೆಯಲ್ಲಿ ಯೋಚನೆ ಇತ್ತು. ಬೇಗ ಕೆಲಸನ ಮುಗಿಸಿ ಅವಳಿಗೆ ಕ್ವೆಶನ್ಸ್ ಹಾಕ್ಕೊಡ್ಬೇಕು ಆನ್ಸರ್ ಮಾಡೋದಕ್ಕೆ ಅಂತ. ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಶರ್ವಾನಿನ ವೇರ್ ಮಾಡಿದ್ದಾರೆ. ಅದು ಖಾದಿ ಜುಬ್ಬ, ಅದು ಫಸ್ಟ್ ಟೈಮು. ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಕಾಣಲ್ಲ, ಹಾಕ್ಕೊಳ್ಳಲ್ಲ ಅಂತ ಹೇಳ್ತಿದ್ರು, ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಆನಂತರ ತಿಂಡಿ ಮಾಡಿ ನನ್ನ ಕೆಲಸನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನೆನ್ನೆ ಮೊನ್ನೆ ಎಲ್ಲ ಸಾನುದು ಪೂರ್ವಿದು ತುಂಬ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ, 1-2-3. ತುಂಬ ಜನ ತುಂಬ ಇಷ್ಟಪಟ್ಟಿದ್ರಿ. ಎಸ್ಪೆಷಲಿ ಸಾನು ಡ್ರೆಸ್ ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಿದೆ, ಪೂರ್ವಿದು ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಆಗಲೇ ಹೇಳಿದಾಗೆ ದುಪ್ಪಟ್ಟ ನನಗೆ ಸ್ವಲ್ಪ ಅಷ್ಟೊಂದು ನೀಟಾಗಿ ಕೂರಿಸ್ಬೋದು ಅಂತ ಅನ್ನಿಸ್ಲಿಲ್ಲ. ಲೆಂತು ಸ್ವಲ್ಪ ಕಡಿಮೆ ಇದೆ ಒಂದು, ಇನ್ನೊಂದು ಅದು ರಫ್ ಕ್ಲಾತ್ ಆಗಿರೋದ್ರಿಂದ ನಾವು ನಮ್ಗೆ ಹೇಗೆ ಬೇಕೋ ಆ ಥರ ಕೂರಿಸೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಒಂದು ಗ್ರೀನ್ ಕಲರ್ ದುಪ್ಪಟ್ಟನ, ನೆಟೆಡ್ ದುಪ್ಪಟ್ಟನ ತಗೊಂಡ್ಮೇಲೆ ತೋರಿಸ್ತೀನಿ. ತಿಂಡಿ ಎಲ್ಲ ಆಯಿತು. ಆನಂತರ ಕೈಗೆ ಮೆಹಂದಿ ಹಾಕೊಳ್ಳೋಣ, ರಾತ್ರಿ ಹಾಕೊಳ್ಳೋದಕ್ಕಾಗಲಿಲ್ಲ ಅಂತ ಸಿಂಪಲ್ಲಾಗಿ ಮೆಹಂದಿ ಹಾಕ್ಕೊಂಡೆ. ಇವಾಗ ಸಾನುಗೆ ಕ್ವೆಶನ್ಸ್ ಬರ್ಕೊಡ್ತಾ ಇದ್ದೀನಿ. ಜಸ್ಟ್ ಲ್ಯಾಂಗ್ವೇಜಸ್ ಮಾತ್ರ ಕ್ವೆಶನ್ ಬರ್ಕೊಡೋದು ನಾನು, ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್. ಉಳಿದಂತೆ ಮ್ಯಾಥ್ಸ್ ಏನಾದರೂ ಒಳಗೆ ಡೌಟ್ ಇದೆ ಅಂದರೆ ಆ ಥರ ಡಿಫಿಕಲ್ಟ್ ಪ್ರಾಬ್ಲಮ್ಸ್ನ ಮಾತ್ರ ಹಾಕ್ಕೊಡ್ತೀನಿ. ಉಳಿದಿದ್ದೆಲ್ಲನೂ ಸಹ ಓರಲ್ಲಾಗಿ ಕೇಳ್ತೀನಿ ಹೊರತು ಯಾವುದನ್ನು ಸಹ ರೈಟಿಂಗ್ ಕೊಡೋದಕ್ಕಾಗಲ್ಲ. ಯಾಕಂದರೆ ಹೋಗ್ತಾ ಸಿಲೆಬಸ್ ಹೆವಿ ಇರುತ್ತೆ, ಬರೆಯೋದಕ್ಕೆ ಅವಳಿಗೂ ಹಿಂಸೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಓರಲ್ಲಾಗಿ ಕೇಳ್ಕೊತೀನಿ. ಸೊ ಇದೆಲ್ಲ ಆದಮೇಲೆ ಎಕ್ಸಾಕ್ಟ್ ಟೈಮು 12:40 ಅಂತ ಅನಿಸುತ್ತೆ. ಸೊ 12:45 ಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದೆ. ಅವರೆಕಾಳು ಇದ್ದಿದ್ದರಿಂದ ಅವರೆಕಾಳನ್ನ ಯೂಸ್ ಮಾಡಿ ಮಸಾಲೆ ಸಾಂಬಾರನ್ನ ಮಾಡಿ ಪಲ್ಯ, ಅನ್ನ, ಸಾಂಬಾರು ಜೊತೆಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಮಕ್ಕಳು ಒಬ್ಬಟ್ಟು ಕೇಳಿದ್ರಿಂದ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅವರೆಕಾಳು ಮಸಾಲೆ ಸಾಂಬಾರಿಗೆ ನಾನು ಕಾಯಿ, ಕಡಲೆ, ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಹಾಗೆಯೇ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಇದಿಷ್ಟನ್ನು ಹಾಕಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕುಕ್ಕರ್ಗೆ
ಎಣ್ಣೆ ಕಾಯ್ತಾ ಇದ್ದಾಗೇ ನಾನು ಕಟ್ ಮಾಡ್ಕೊಂಡಿರೋವಂಥ ತರಕಾರಿ, ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಸೀಮೆ ಬದನೆಕಾಯಿನ ಹಾಕಿದ್ದೆ ಮತ್ತು ಅವರೆಕಾಳು ಇದಿಷ್ಟನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಇಂಗು ಮತ್ತು ಅರಿಶಿಣದಲ್ಲಿ ಅವರೆಕಾಳನ್ನ ಫ್ರೈ ಮಾಡಿಕೊಂಡು ನಂತರ ನಾನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಬಾಡಿಸಿ ನನಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿದ್ದೀನಿ. 2 ವಿಷಲ್ ಕೂಗಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆಯೇ ನಾನಿವತ್ತು ಇದೊಂದು ಪ್ರೆಸರನ್ನು ತರಿಸಿದೆ ಸ್ನೇಹಿತರೆ. ಇದರಲ್ಲಿ 6, 7, 8 ಈ ಥರ 3 ಸೈಜ್ ಬರುತ್ತೆ. ನಾನು ನಂಬರ್ 8 ತರಿಸಿದ್ದೀನಿ, ಅಂದರೆ ಇರೋದ್ರಲ್ಲಿ ಇದೇ ದೊಡ್ಡದು ಅಂತ. ಒಂದು ಒಬ್ಬಟ್ಟು ಮಾಡೋದಕ್ಕೆ, ಪೂರಿ ಮಾಡೋದಕ್ಕೆ, ಚಪಾತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬೆಳಿಗ್ಗಿನ ಟೈಮು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ತರಿಸಿದ್ದು. ಲೋಕಲ್ ಶಾಪಲ್ಲಿ ತರಿಸಿದ್ದು. ಇದಕ್ಕೆ ನಾವು ಪೇ ಮಾಡಿದ್ದು 600 ರುಪೀಸು. ಸೊ ಅದನ್ನು ತರಿಸಿದ್ದೀನಿ. ಯಾವ ಥರ ಯೂಸ್ ಮಾಡೋದು ಅಂತಲೂ ತೋರಿಸ್ತೀನಿ. ಹಾಗೆಯೇ ನಾನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೋಸ್ಕರ ಬೀಟ್ರೂಟ್ನ ಸಣ್ಣಗೆ ಹೆಚ್ಚಿ ಕುಕ್ಕರಲ್ಲಿ 2 ವಿಷಲ್ನ ಕೂಗಿಸ್ಕೊಂಡಿದ್ದೆ. ಅದನ್ನು ಇವಾಗ ನೀರನ್ನು ತೆಗೆದು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ. ಹಾಗೆಯೇ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೋಸ್ಕರ ಸಬ್ಬಕ್ಕಿನ ಬೆಳಿಗ್ಗೆನೇ ನೆನೆಸಿದ್ದೆ. ಇವಾಗ ಅದನ್ನು ಸಹ ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊತಾ ಇದ್ದೀನಿ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ನಾವು ಆರಾಮ್ಸೆ ಸಬ್ಬಕ್ಕಿ ಪಾಯಸನ ಮಾಡ್ಕೋಬಹುದು. ಸೊ ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ, ಪಾಯಸಕ್ಕೆ ಇಟ್ಟಿದ್ದೀನಿ. ನಂತರ ಒಬ್ಬಟ್ಟು, ಶೇಂಗಾ ಒಬ್ಬಟ್ಟನ್ನು ಮಾಡೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಕಡಲೆ ಬೀಜ ಹುರ್ಕೊಂಡಿದ್ದೀನಲ್ವ ಆಲ್ರೆಡಿ, ಅದ್ರ ಜೊತೆ ಸ್ವಲ್ಪ ಎಳ್ಳು ಹಾಗೆಯೇ ಕೊಬ್ಬರಿ ತುರಿನೂ ಸಹ ಹಾಕ್ತೀನಿ. ಟೇಸ್ಟಿನ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನೀವು ಬರೀ ಕಡಲೆ ಬೀಜ ಪೌಡ್ರ್ ಮಾಡ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಕೊಬ್ಬರಿನೂ ಸಹ ಸ್ವಲ್ಪ ಬಿಸಿ ಮಾಡಿಕೊಂಡು ಆನಂತರ ಇವು 3 ತಣ್ಣಗಾದ್ಮೇಲೆ ಅದನ್ನು ಪೌಡರ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಪಾತ್ರೆಗೆ ನಾನು ಬೆಲ್ಲನ ಹಾಕಿ ಮತ್ತೆ ಬೆಲ್ಲನ ಚೆನ್ನಾಗಿ ಕರಗಿಸಿ ಆ ನೀರನ್ನು ಸೋಸ್ಕೊಂಡು ನಂತರದಲ್ಲಿ ಹೂರಣನ ತಯಾರು ಮಾಡ್ಕೋತೀನಿ. ನೋಡಿ ಈಗ ಸಬ್ಬಕ್ಕಿ ಬೆಂದಿದೆ. ಬೆಂದಿರೋವಂಥ ಸಬ್ಬಕ್ಕಿಗೆ ಹಾಲನ್ನ ಹಾಕಬೇಕು. ಚೆನ್ನಾಗಿರುತ್ತೆ. ಬಟ್ ಸಬ್ಬಕ್ಕಿ ಪಾಯಸ ಒಂದೇ ಟೈಮ್ ಮಾಡಿಕೊಂಡ್ರೆ ಚೆಂದ. ನೈಟ್ ಆದರೆ ಸ್ವಲ್ಪ ಅಂಟು ಥರ ಆಗುತ್ತೆ, ಕುಡಿಯೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಇವನ್ ಬಿಸಿ ಮಾಡೋದಕ್ಕೂ ಆಗಲ್ಲ. ಹಾಗಾಗಿ ಒಂದು ಟೈಮ್ಗೆ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸಬ್ಬಕ್ಕಿ ಬೆಂದ ಮೇಲೆ ಅದಕ್ಕೆ ಹಾಲು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ, ಸ್ವಲ್ಪ ಫುಡ್ ಕಲರ್, ಇದು ಆಪ್ಷನಲ್, ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನಿಲ್ಲಿ ಹುರ್ಕೊಂಡಿರೋಂಥ ಕಡಲೆ ಬೀಜ ಇದೆಲ್ಲನೂ ತಣ್ಣಗಾಗೋ ತನಕ ಕಣಕನೂ ಸಹ ರೆಡಿ ಮಾಡಿಕೊಂಡೆ. ಮೈದಾ ಹಿಟ್ಟನ್ನು ಹಾಕಿ ರವೆ ಹಾಕೋದಕ್ಕೆ ಹೋಗಲಿಲ್ಲ. ಸೊ ಇವಾಗ ಕಣಕ ರೆಡಿಯಾಗಿದೆ. ಹಾಗೆಯೇ ಇದೆಲ್ಲನೂ ತಣ್ಣಗಾಗಿದೆ. 1 ಏಲಕ್ಕಿನ ಹಾಕಿ ನಾನಿವಾಗ ಕಡಲೆ ಬೀಜ, ಕೊಬ್ಬರಿ ಮತ್ತು ಎಳ್ಳನ್ನು ಪುಡಿ ಮಾಡಿಕೊಂಡು ಅದನ್ನು ಕುದೀತಾ ಇರೋ ಬೆಲ್ಲದ ಪಾಕ ಏನಿದೆಯೋ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ನೊರೆ ಬಂದರೆ ಸಾಕು, 1 ಎಳೆ 2 ಎಳೆ ಪಾಕ ಆ ಥರ ಲೆಕ್ಕ ಏನಿಲ್ಲ. ಬೆಲ್ಲದ ಪಾಕ ಕುದ್ದು ನೊರೆ ಬರುವಾಗಲೇ ನಾವು ಪೌಡ್ರ್ ಮಾಡ್ಕೊಂಡಿರೋವಂಥ ಕಡಲೆ ಬೀಜದ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಹೂರಣ ರೆಡಿ ಆಗುತ್ತೆ. ಆ್ಯಂಡ್ ಹಾಗೆಯೇ ಇವಾಗ ಸಬ್ಬಕ್ಕಿ ಪಾಯಸಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಂಥ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ಹಾಕಿದ್ದೀನಿ. ಅಲ್ಲಿಗೆ ಪಾಯಸನೂ ರೆಡಿ ಆಯಿತು. ಆನಂತರ ಇವಾಗ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ನಾನು ಆಲ್ರೆಡಿ ಬೀಟ್ರೂಟನ್ನು ಬೇಯಿಸಿ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇದಿಷ್ಟನ್ನು ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆದ ತಕ್ಷಣ ಬೇಯಿಸ್ಕೊಂಡಿರುವಂಥ ಬೀಟ್ರೂಟ್, ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ, ಹಾಗೆಯೇ ನಾನು ಪಲ್ಯಕ್ಕೆ ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸಾಂಬಾರು ಪುಡಿ ಇದಿಷ್ಟನ್ನು ಮಿಕ್ಸ್ ಮಾಡಿದರೆ ಅಲ್ಲಿಗೆ ಪಲ್ಯನೂ ಸಹ ರೆಡಿ ಆಯಿತು ಸ್ನೇಹಿತರೆ. ಸ್ವಲ್ಪ ಕ್ವಿಕ್ ಅನ್ನೋ ಥರನೇ ಮಾಡ್ಕೊಂಡು ಹೋದೆ, ಯಾಕಂದರೆ ಫಸ್ಟ್ ಅಡುಗೆ ಮಾಡೋ ಮೂಡೇ ಇರಲಿಲ್ಲ ನನಗೆ. ಪೊಂಗಲ್ಲೇ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಹಬ್ಬದ ದಿನ ಹಾಗೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಒಂದೊಂದೇ ಈಗ ಮಾಡ್ಕೊಂಡು ಹೋದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಲಾಸ್ಟಲ್ಲಿ ಒಬ್ಬಟ್ಟು ಮಾಡಬೇಕು. ಒಬ್ಬಟ್ಟನ್ನು ನಾನು ಈ ಪ್ರೆಸ್ಸರ್ ಯೂಸ್ ಮಾಡಿನೇ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ. ಫಸ್ಟ್ ಟೈಮ್ ಒಂದು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ. ಬಟ್ ತುಂಬ ಚೆನ್ನಾಗಿ ಬಂತು. ನನ್ನ ಕಡೆಯಿಂದ ಕೊಡೋ ಟಿಪ್ ಏನು ಅಂತಂದರೆ, ನೀವೇನಾದರೂ ಚಪಾತಿ ಮಾಡೋದಕ್ಕೆ ಈ ಒಂದು ಪ್ರೆಸ್ಸರ್ನ ಯೂಸ್ ಮಾಡೋದಿದ್ರೆ ನಾರ್ಮಲಾಗಿ ಹಿಟ್ಟು ಕಲಿಸೋದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಬೆಟರ್. ಆವಾಗ ಅಗಲಕ್ಕೆ ಮತ್ತು ತೆಳುವಾಗಿ ಬರುತ್ತೆ ಚಪಾತಿ. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅಷ್ಟೊಂದು ಅಗಲ ಬರಲ್ಲ ಸ್ನೇಹಿತರೆ. ಇವನ್ ಪ್ರೆಸ್ ಮಾಡಿ ಆದಮೇಲೂ ಕೈಗೆ ತಗೊಳ್ಳೋ ತನಕ ಅದು ಮತ್ತೆ ಸಿಂಕ್ ಆಗುತ್ತೆ ಚಪಾತಿ. ಸೊ ಹಾಗಾಗಿ
ಹಾಗಾಗಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ನೀವು ಚಪಾತಿ ಪ್ರೆಸ್ಸರಿಂದ ಚಪಾತಿನ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಸೊ ನೋಡಿ ಈಗ ಒಬ್ಬಟ್ಟು ಎಷ್ಟು ತೆಳುವಾಗಿ ಒಂದೇ ಹದಕ್ಕೆ ಎಲ್ಲ ಕಡೆನೂ ನೀಟಾಗಿ ಪ್ರೆಸ್ ಆಗಿದೆ. ಸೊ ಆರಾಮ್ಸೆ ಈಸಿಯಾಗಿ ಮಾಡ್ಕೋಬೋದು ಅಂತ ನನಗನ್ನಿಸ್ತು. ಸೊ ಈ ಥರ ಕವರ್ ಇಟ್ಕೊಳ್ಳಿ, ಇಲ್ಲಾಂದರೆ ಬಟರ್ ಪೇಪರ್ನ ಇಟ್ಕೊಳ್ಳಿ, ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡೋದಕ್ಕೆ ಸರಿಯಾಗುತ್ತೆ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಬೆಳಿಗ್ಗೆ ಚಪಾತಿ ಲಟ್ಸೋದು, ಪೂರಿ ಲಟ್ಸೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ದಾಗ ಈ ಒಂದು ಪ್ರೆಸರನ್ನು ಯೂಸ್ ಮಾಡ್ಬೋದು. ಸೊ ಇವಾಗ ಒಬ್ಬಟ್ಟು ಅಂದರೆ ತೆಳುವಾಗಿ ಕಲಿಸ್ಕೊಂಡಿರೋದ್ರಿಂದ ಈಸಿಯಾಗಿ ಬಂದ್ಬಿಡ್ತು. ಬಟ್ ಇನ್ನು ನೆಕ್ಸ್ಟ್ ದಿನಗಳಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಸಿ ಅದನ್ನು ಮಾಡಿ ತೋರಿಸ್ತೀನಿ. ಸೊ ಅದೇನಾದರೂ ಸಕ್ಸಸ್ ಆಯಿತು ಓಕೆ ಅಂತ ಅನಿಸಿದ್ರೆ ಆನಂತರ ನೀವು ತಗೊಳ್ಳೋರಂತೆ. ಸುಮ್ಮನೆ ತಗೊಂಡು ಆಮೇಲೆ ವೇಸ್ಟ್ ಆಯಿತು ಅಂತ ಅಂದ್ಕೊಳ್ಳೋದು ಬೇಡ. ಬಟ್ ಹಪ್ಪಳ ಎಲ್ಲ ಮಾಡೋದಕ್ಕೆ ಮತ್ತು ಪೂರಿ ಮಾಡೋದಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಈ ಮಷಿನ್. ಹಾಗಾಗಿ ನಾನು ಲೋಕಲ್ ಶಾಪಲ್ಲೇ ತರಿಸಿದಂಥದ್ದು ಇದು. ಸೊ ಇವಾಗ ಊಟ ಎಲ್ಲ ರೆಡಿಯಾಗಿದೆ. ಒಬ್ಬಟ್ಟು, ಪಾಯಸ, ಪಲ್ಯ, ಹಾಗೆಯೇ ಅನ್ನ, ಸಾಂಬಾರು. ಬೇರೆ ಏನೂ ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗಲಿಲ್ಲ ನಾನು, ಬಿಕಾಸ್ ಆಲ್ರೆಡಿ ಊಟ ಮಾಡೋ ತನಕ ನಾವು 2:30-3 ಗಂಟೆ ಆಗೋಯಿತು. ಸ್ವಲ್ಪ ಲೇಟ್ ಆಯಿತು. ಬಟ್ ಬೆಳಿಗ್ಗೆ ತಿಂದಿದ್ದೇ ಲೇಟ್ ಆಗಿದ್ದರಿಂದ ಅಷ್ಟೊಂದು ಹಶ್ವೇನೂ ಆಗ್ತಾ ಇರಲಿಲ್ಲ. ಸೊ ಇವಾಗ ಊಟ ಎಲ್ಲ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸಂಜೆ ಮನೆಗೂ ಎಳ್ಳು ಬೆಲ್ಲ ಕೊಡಬೇಕಿತ್ತಲ್ವ, ಹಾಗಾಗಿ ಎಲ್ಲನೂ ಪೂರ್ವಿ ಮತ್ತು ಸಾನು ಇಬ್ಬರು ಸೇರಿ ಪ್ಯಾಕ್ ಮಾಡಿದ್ದಾರೆ. ಎಲ್ಚಿ ಹಣ್ಣು ಜೊತೆಗೆ ಕಬ್ಬು, ಇದನ್ನು ಸಹ ನಾನು ಎಳ್ಳು ಬೆಲ್ಲ ಹಂಚುವಾಗ ಕೊಡಿಸ್ತೀನಿ. ಸೊ ನೋಡಿ ಸಾನುಗೆ ಹೇರ್ ಎಕ್ಸ್ಟೆನ್ಷನ್ ಹಾಕಿದ್ದೆ, ಜಡೆ ಹಾಕೋಣ ಅಂತ. ಚೆನ್ನಾಗಿ ಕಾಣ್ತಿದ್ಲು. ತುಂಬ ಜನ ಕಮೆಂಟು ಮಾಡಿದ್ರಿ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ. ಸೊ ಎಳ್ಳು ಬೆಲ್ಲ ಕೊಟ್ಟರೆ ಅಲ್ಲಿಗೆ ನಮ್ಮ ಸಂಕ್ರಾಂತಿ ಹಬ್ಬ ಮುಗಿಯುತ್ತೆ ಸ್ನೇಹಿತರೆ. ಸೊ ಇದು ನನ್ನ ಫೆಸ್ಟಿವಲ್ ವ್ಲಾಗ್. ಆ್ಯಂಡ್ ಇವಾಗ ಟಿಪ್ ಆಫ್ ದ ಡೇ. ತುಂಬ ಜನ ಕೇಳಿದ್ರಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಟಿಪ್ ಕೊಡೋದನ್ನು ನಿಲ್ಲಿಸಬೇಡಿ ಅಂತ. ಸೊ ಹಾಗಾಗಿ ನಾನಂತೂ ನಿಲ್ಲಿಸಲ್ಲ. ನನಗೆಷ್ಟು ಗೊತ್ತಿದೆಯೋ, ಗೊತ್ತಿಲ್ಲ ಅಂದರೆ ತಿಳ್ಕೊಂಡಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ಕನ್ನಡ ವ್ಯಾಕರಣ ಅಥವಾ ಗ್ರಾಮರ್ನ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ನನ್ನ ತಂಗಿ ರೀಸೆಂಟಾಗಿ KCET ಎಕ್ಸಾಮ್ ಆಯ್ತಲ್ವ, ಅದನ್ನು ಅಟೆಂಡ್ ಮಾಡಿದ್ಲು. ಅದರಲ್ಲಿ ಕನ್ನಡ ಗ್ರಾಮರಲ್ಲಿ ಒಂದು ಕ್ವೆಶನನ್ನು ಕೊಟ್ಟಿದ್ದರು ಲಿಂಗಗಳ ಬಗ್ಗೆ. ಸೊ ಅದರ ಬಗ್ಗೆ ನಿಮಗೆ ಹೇಳೋಣ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯೂಶ್ವಲಿ ನಮಗೆ ಗೊತ್ತಿರೋ ಹಾಗೆ ಲಿಂಗಗಳಲ್ಲಿ 3 ವಿಧ ಇದೆ. ಒಂದು ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕಲಿಂಗ. ಸ್ತ್ರೀಲಿಂಗ ಅಂದರೆ ಅದು ಹೆಣ್ಣನ್ನು ಇಂಡಿಕೇಟ್ ಮಾಡುತ್ತೆ. ಗೆಳತಿ, ಹೆಂಡತಿ, ಅಮ್ಮ, ತಂಗಿ, ಅಕ್ಕ, ಕಿವುಡಿ, ಕುಂಟಿ, ಶಿಕ್ಷಕಿ. ಸೊ ಈ ಥರ ಹೆಣ್ಣನ್ನು ಇಂಡಿಕೇಟ್ ಮಾಡೋದಕ್ಕೆ ನಾವು ಸ್ತ್ರೀಲಿಂಗ ಅಂತ ಕರಿತೀವಿ, ಹೌದಾ? ಹಾಗೆಯೇ ಪುರುಷರನ್ನು ಇಂಡಿಕೇಟ್ ಮಾಡೋದು ಯಾವುದು? ಪುಲ್ಲಿಂಗ. ಸೊ ಇದು ಪುರುಷನನ್ನು ಇಂಡಿಕೇಟ್ ಮಾಡುತ್ತೆ. ಗಂಡ, ಅಪ್ಪ, ಅಣ್ಣ, ತಮ್ಮ, ಗೆಳೆಯ ಅಲ್ವಾ? ಸೊ ಈ ಥರದ ಪದಗಳಿಗೋಸ್ಕರ ಅಂದರೆ ಪುರುಷರನ್ನು ಇಂಡಿಕೇಟ್ ಮಾಡೋದು ಪುಲ್ಲಿಂಗ. ಇನ್ನೊಂದು ಬರೋದು ಯಾವುದು? 3ನೇದು ನಪುಂಸಕಲಿಂಗ. ನಮಗೆ ಗೊತ್ತಿರೋದೇ ಈ 3 ಲಿಂಗಗಳು. ಸೊ ಹೆಣ್ಣು ಮತ್ತು ಗಂಡನ್ನು ಹೊರತುಪಡಿಸಿ ಉಳಿದಂತೆ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಯಾವುದೇ ವಸ್ತುಗಳಿರ್ಬೋದು, ಇವುಗಳನ್ನು ನಾವು ಹೇಗೆ ಇಂಡಿಕೇಟ್ ಮಾಡ್ತೀವಿ? ಅದನ್ನು ನಪುಂಸಕಲಿಂಗದ ಮೂಲಕ ಅದನ್ನು ಇಂಡಿಕೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮಗು ಅಂತ ಇರ್ಬೋದು, ಅಥವಾ ಮೇಜು, ಪುಸ್ತಕ ಅಲ್ವಾ? ಸೊ ಈ ಥರದ ವರ್ಡ್ಗಳನ್ನು ಇಂಡಿಕೇಟ್ ಮಾಡೋದಕ್ಕೆ ನಾವು ನಪುಂಸಕಲಿಂಗವನ್ನು ಬಳಸ್ತೀವಿ. ಆದರೆ ಈ ಮೂರೇ ಲಿಂಗಗಳ ವಿಧಗಳಲ್ಲಿ ಇವು 3 ಅಂತ ನೀವು ಕೇಳೋದಾದರೆ ಡೆಫಿನೆಟಾಗಿ ಇಲ್ಲ. ಇನ್ನೂ 3 ಲಿಂಗಗಳಿದ್ದಾವೆ. ಸುಮಾರು ಜನ ಅಟೆಂಡ್ ಮಾಡಿದ್ರಿ. ಇದರ ರಿಲೇಟೆಡ್ ಒಂದು ಕ್ವೆಶನ್ ಸಹ ಬಂದಿತ್ತು ಅಲ್ಲಿ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಮೊದಲೇ ಇದನ್ನು ಹೇಳಬೇಕಿತ್ತು ಅಂತ. ಬಟ್ ನಾನು ಆ ಪೇಪರ್ ಬಗ್ಗೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲದೆ ಇದ್ದಿದ್ದರಿಂದ ನಾನು ಹೇಳೋದಕ್ಕೆ ಹೋಗಲಿಲ್ಲ. ಬಟ್ ಗ್ರಾಮರ್ನ ಕಲ್ತ್ಕೊಂಡ್ರೆ ಬೆಟರ್. ಎಷ್ಟೋ ಸಾರಿ ನಮಗೆಲ್ಲ ಗೊತ್ತು ಅಂತ ಅನಿಸಿದ್ರು ಕೆಲವೊಮ್ಮೆ ನಾವು ಎಡುವುದು ಸಹಜ. ಸೊ ಹಾಗಾಗಿ ಆದಷ್ಟು ಎಲ್ಲನೂ ತಿಳ್ಕೊಂಡಿರೋಣ. ನೋಡಿ, ಇವೆಲ್ಲ ನಪುಂಸಕಲಿಂಗಕ್ಕೆ ಇರ್ತಕ್ಕಂತಹ ಎಕ್ಸಾಂಪಲ್ಗಳು. ಇನ್ನೂ ಬರುತ್ತೆ, ನಿಮಗೊಂದು ಐಡಿಯಾ ಗೊತ್ತಾಗಿರುತ್ತೆ ಅಂತ ಅನಿಸುತ್ತೆ. ಇದನ್ನು ಹೊರತುಪಡಿಸಿ ಇರ್ತಕ್ಕಂಥ ಇನ್ನೂ 3 ಲಿಂಗಗಳು ಯಾವ್ದು ಅನ್ನೋದನ್ನು ನೋಡೋದಾದರೆ, ಸೊ ಹೈಯರ್ ಲೆವೆಲಲ್ಲಿ ನೀವು ಎಕ್ಸಾಮ್ ಅಟೆಂಡ್ ಮಾಡಿದಾಗ ಈ 3 ಲಿಂಗಗಳ ಬಗ್ಗೆನೇ ಕೇಳ್ತಾರೆ. ಯಾಕಂದರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ ಆಲ್ಮೋಸ್ಟ್ 5th ಮಕ್ಕಳೆಲ್ಲ ಕಲ್ತಿರ್ತಾರೆ. ಸೊ ಹಾಗಾಗಿ ಈ ಥರದ ವಿಧಗಳನ್ನು ಕೊಡ್ತಾರೆ. ಅದರಲ್ಲಿ ಮೊದಲನೇದು ಪುನ್ನಪುಂಸಕಲಿಂಗ ಅಂತ ಬರುತ್ತೆ. ಏನು ಪುನ್ನಪುಂಸಕಲಿಂಗ? ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ನೀವು ಹೇಳೋದಾದರೆ,
ಕೆಲವೊಂದು ನಿರ್ಜೀವ ವಸ್ತುಗಳಾಗಿದ್ರೂ ಅದನ್ನು ನಾವು ಪುಲ್ಲಿಂಗದ ರೂಪದಲ್ಲಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಸೂರ್ಯ ಅನ್ನೋದು ಒಂದು ನಪುಂಸಕಲಿಂಗ, ಯಾಕಂದರೆ ಅದಕ್ಕೆ ಜೀವ ಇಲ್ಲ. ಆದರೆ ಅದನ್ನು ನಾವೇನಂತ ಕರಿತೀವಿ? ಸೂರ್ಯ ಉದಯಿಸಿದನು, ಸೂರ್ಯ ಮುಳುಗಿದನು ಅಂತ ಬಳಸ್ತೀವಿ ಅಲ್ವಾ. ಸೊ ಹಾಗಾಗಿ ಅದು ನಿರ್ಜೀವ ವಸ್ತು, ಆದರೆ ಅದನ್ನು ಪುರುಷನ ರೂಪದಲ್ಲಿ ನಾವು ಕರೆಯೋದ್ರಿಂದ ಅದನ್ನು ಪುನ್ನಪುಂಸಕಲಿಂಗ ಅಂತ ಕರಿತೀವಿ. ಚಂದ್ರ ಬೆಳಕು ಚೆಲ್ಲಿದನು ಅಥವಾ ಶನಿ ಕಾಡುತ್ತಾನೆ. ಸೊ ಈ ವರ್ಡ್ಗಳೆಲ್ಲ ಏನಾಗುತ್ತೆ? ಸೂರ್ಯ, ಚಂದ್ರ, ಶನಿ ಗ್ರಹ ಇರ್ಬೋದು, ಮಂಗಳ ಗ್ರಹ, ಇದೆಲ್ಲ ಬರುತ್ತಲ್ವ. ರಾಹು ನಿನ್ನ ಹೆಗಲೇರಿದ್ದಾನೆ, ಈ ಥರ ಬಂದಾಗ ಅವು ಆ್ಯಕ್ಚುಲಾಗಿ ಅದು ನಿರ್ಜೀವ ವಸ್ತು, ಹಾಗಾದರೆ ನಪುಂಸಕಲಿಂಗ ಬರುತ್ತೆ. ಬಟ್ ನಾವು ಅದನ್ನು ಪುರುಷನ ರೀತಿ ಸಂಬೋಧನೆ ಮಾಡೋದ್ರಿಂದ ಪುನ್ನಪುಂಸಕಲಿಂಗ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಈ ಥರದಲ್ಲಿ ಪುನ್ನಪುಂಸಕಲಿಂಗವನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಕೆಸೆಟ್ ಪೇಪರ್ ನಿಮಗೇನಾದರೂ ಸಿಕ್ಕರೆ ಒಂದ್ಸರಿ ಚೆಕ್ ಮಾಡಿ. ಈ ಥರ ಕ್ವೆಶನ್ ಒಂದು ಬಂದಿದೆ, ನನಗೆ ಅದು ಪೇಪರ್ ಸಿಗಲಿಲ್ಲ. ಒಂದು ಸಾರಿ ಅವಳು ಹೇಳಿದ್ಲು, ಅದನ್ನು ಗ್ರಾಸ್ ಮಾಡ್ಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬಟ್ ನನಗೆ ಪೇಪರ್ ಕಾಪಿ ಸಿಕ್ಕಿದ್ರೆ ನಿಮಗೆ ತೋರಿಸಿ ಆ ನಂತರನೇ ಹೇಳ್ತಿದ್ದೆ. ಸೊ ಇದು ಮೊದಲನೇದು ಪುನ್ನಪುಂಸಕಲಿಂಗ ಅಂತ. ಸೊ ನೆಕ್ಸ್ಟ್ ಎರಡನೇದು ಬರುತ್ತೆ ಸ್ತ್ರೀ ನಪುಂಸಕಲಿಂಗ ಅಂತ. ಹೇಗೆ ನಾವಿಲ್ಲಿ ನಿರ್ಜೀವ ವಸ್ತುಗಳಿಗೆ ಪುರುಷನ ಸಂಬೋಧನೆಯನ್ನು ಕೊಟ್ಟು ಕರಿತೀವೋ, ಹಾಗೆಯೇ ಸ್ತ್ರೀ ನಪುಂಸಕಲಿಂಗದಲ್ಲಿ ಏನಾಗುತ್ತೆ, ಅವು ಸಹ ವಸ್ತುಗಳಾಗಿರ್ತವೆ, ಆದರೆ ಸ್ತ್ರೀ ಥರ ಅದನ್ನು ಸಂಬೋಧನೆ ಮಾಡ್ತೀವಿ, ಹುಡುಗಿ ಥರ. ಫಾರ್ ಎಕ್ಸಾಂಪಲ್ ದೇವತೆ ಕಾಡಿತು ಅಂತ ಬರುತ್ತೆ. ದೇವತೆ ಅದು ಹುಡುಗಿ ಆಗುತ್ತೆ, ಆದರೆ ನಾವು ಅದನ್ನು ಒಂದು ವಸ್ತು ಥರ ಕಾಡಿತು ಅಂತ ಕರಿತೀವಿ. ಕಾಡಿದಳು ಅಂತ ಬರಿಬೋದಲ್ವಾ, ಆಗ ಅದು ಸ್ತ್ರೀಲಿಂಗ ಆಗಿಬಿಡುತ್ತೆ. ಬಟ್ ಕಾಡಿತು ಅಂತಂದಾಗ ಇಲ್ಲೇನಾಗುತ್ತೆ, ನಿರ್ಜೀವ ವಸ್ತುನೂ ಆಗುತ್ತೆ, ಸ್ತ್ರೀನೂ ಇಂಡಿಕೇಟ್ ಮಾಡುತ್ತೆ. ಸೊ ಇಂಥದ್ದನ್ನು ನಾವು ಸ್ತ್ರೀ ನಪುಂಸಕಲಿಂಗ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದೇ ಥರ ಮೋಹಿನಿ ಕಾಡಿತು ಅಂತ ಇರ್ಬೋದು, ಲಕ್ಷ್ಮಿ ಒಲಿಯಿತು ಅಂತ. ಸೊ ಈ ಥರದ ವರ್ಡ್ಗಳನ್ನು, ಸೆಂಟೆನ್ಸನ್ನು ನಾವು ಯೂಸ್ ಮಾಡ್ತೀವಲ್ವಾ. ಸೊ ಈ ಥರದನ್ನು ನಾವು ಸ್ತ್ರೀ ನಪುಂಸಕಲಿಂಗ, ಹೆಣ್ಣನ್ನು ಇಂಡಿಕೇಟ್ ಮಾಡಬೇಕು, ಜೊತೆಗೆ ಅದೊಂದು ವಸ್ತುವಿನ ಥರ ಸಂಬೋಧನೆ ಮಾಡಬೇಕು. ಇದನ್ನು ನಾವು ಸ್ತ್ರೀ ನಪುಂಸಕಲಿಂಗ ಅಂತ ಕರಿತೀವಿ. ಮೇ ಬಿ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ನಾನು. ಹಾಗೆಯೇ ಸೊ ಈಗ ನಾವು ಪುನ್ನಪುಂಸಕಲಿಂಗ ಅಂದರೆ ಏನಂತ ತಿಳ್ಕೊಂಡ್ವಿ, ಸ್ತ್ರೀ ನಪುಂಸಕಲಿಂಗ ಅಂದರೆ ಏನಂತ ತಿಳ್ಕೊಂಡ್ವಿ. ಎಕ್ಸಾಂಪಲ್ನ ನೋಡ್ಕೊಳ್ಳಿ. ಇದೇ ಥರ ನೀವು ಒಂದಷ್ಟು ಎಕ್ಸಾಂಪಲ್ ನಿಮಗೆ ನೀವೇ ಕೊಟ್ಕೊಳ್ಳಿ, ಈಸಿಯಾಗಿ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಲಾಸ್ಟ್ ಒನ್ನು ನಿತ್ಯ ನಪುಂಸಕಲಿಂಗ ಅಂತ ಬರುತ್ತೆ. ಸೊ ಈ ನಿತ್ಯ ನಪುಂಸಕಲಿಂಗದಲ್ಲಿ ಏನೇನನ್ನು ಸೂಚಿಸುತ್ತೆ ಅಂತಂದರೆ, ಕೆಲವೊಂದಷ್ಟು ಏಕವಚನ ಮತ್ತು ಬಹುವಚನ ಪದಗಳನ್ನು ಇಲ್ಲಿ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್ ಮಗುನು ಸಹ ನಿತ್ಯ ನಪುಂಸಕಲಿಂಗಕ್ಕೆ ಬರುತ್ತೆ. ಹಾಗೆಯೇ ಮಕ್ಕಳು ಅನ್ನೋದು ಸಹ ನಿತ್ಯ ನಪುಂಸಕಲಿಂಗಕ್ಕೆ ಬರುತ್ತೆ. ಹಾಗೆಯೇ ಗುಂಪನ್ನು ತೋರಿಸ್ತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಸೈನ್ಯ ಇರ್ಬೋದು, ರಾಶಿ, ಗುಂಪು, ಪ್ರಾಣಿಗಳ ಹಿಂಡು ಅಂತ ಬರುತ್ತಲ್ವ. ಸೊ ಈ ಥರದ ಪದಗಳನ್ನು ನಾವು ನಿತ್ಯ ನಪುಂಸಕಲಿಂಗಕ್ಕೆ ಉದಾಹರಣೆಯಾಗಿ ಕೊಡ್ತೀವಿ. ಅಲ್ಲಿ ಏಕವಚನನೂ ಇರುತ್ತೆ, ಬಹುವಚನ ಪದನೂ ಇರುತ್ತೆ, ಜೊತೆಗೆ ಗುಂಪನ್ನು ಇದು ತೋರಿಸುತ್ತೆ. ಇಂಥದ್ದನ್ನು ನಾವು ನಿತ್ಯ ನಪುಂಸಕಲಿಂಗ ಅಂತ ಕರಿತೀವಿ. ಮಗು, ಮಕ್ಕಳು, ಸೈನ್ಯ, ರಾಶಿ, ಹಿಂಡು, ಆಯಿತಾ. ಸೊ ಈ ಥರ ಪದಗಳೇನಾದರೂ ಬಂದಾಗ ಅದನ್ನು ನಿತ್ಯ ನಪುಂಸಕಲಿಂಗಕ್ಕೆ ನಾವು ತಗೋಬೋದು. ಸೊ 3 ಲಿಂಗಗಳನ್ನು ಹೊರತುಪಡಿಸಿ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗನ ಹೊರತುಪಡಿಸಿ ಇನ್ನೂ ಉಳಿದಂಥ 3 ಲಿಂಗಗಳು ಯಾವ್ದ್ಯಾವುದು ಅಂತಂದರೆ ಪುನ್ನಪುಂಸಕಲಿಂಗ, ಸ್ತ್ರೀ ನಪುಂಸಕಲಿಂಗ, ಹಾಗೆ ನಿತ್ಯ ನಪುಂಸಕಲಿಂಗ. ಸೊ ಸ್ನೇಹಿತರೆ, ಇದನ್ನು ನಾನು ನಿಮಗೆ ತಿಳಿಸ್ಬೇಕಿತ್ತು. ಎಷ್ಟೋ ಜನಕ್ಕೆ ಮೇ ಬಿ ಗೊತ್ತಿರ್ಬೋದು, ಗೊತ್ತಿಲ್ಲದೇ ಇರ್ಬೋದು. ಗೊತ್ತಿರೋರಿಗೆ ಒಳ್ಳೆಯದು, ನಾನೇನಾದರೂ ತಪ್ಪು ಮಾಡಿದರೆ ಸಾರಿ ಹೇಳೋದ್ರಲ್ಲಿ. ಗೊತ್ತಿಲ್ಲದಿದ್ದವ್ರಿಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಕೊಟ್ಟೆ ಅನ್ನೋ ಸಮಾಧಾನ ನನಗಿರುತ್ತೆ. ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.